ಸಭಾಪತಿಗಳೇ, ವಿಶೇಷ ಸದನವನ್ನು ಕರೆದು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಘನತೆವೆತ್ತ ರಾಜ್ಯಪಾಲರನ್ನು ಕರೆಸ್ತಕ್ಕಂಥದ್ದು ಪದ್ಧತಿಯಂತೆ ಗೌರವಾನ್ವಿತ ರಾಜ್ಯಪಾಲರು ಕೂಡ ಬಂದು ಸರ್ಕಾರ ಕೊಟ್ಟ ವಿಷಯವನ್ನು ಮಂಡಿಸಿ ಹೋಗಿದ್ದಾರೆ. ಆದರೆ ಆ 22ರಂದು ವಿಧಾನಮಂಡಲದ ಜಂಟಿ ಅಧಿವೇಶನ ಕರ್ನಾಟಕದ ಸಂಸದೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಾದರೂ ನಾನು ಭಾವಿಸ್ತೇನೆ. ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾದ ಘನತೆವೆತ್ತ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರದೇ ಆದ ಇತಿಮಿತಿಗಳು ಅವರಿಗಿರ್ತದೆ. ಪದ್ಧತಿಯಂತೆ ರಾಜ್ಯಪಾಲರು ಸರ್ಕಾರ ಏನು ಟಿಪ್ಪಣಿ ಬರೆದು ಕೊಟ್ಟಿರ್ತದೆ ಅದೇ ಭಾಷಣ ಅದನ್ನೇ ಓದಬೇಕು ಅಂತ ಇರ್ತಕ್ಕಂಥದ್ದು ಕೂಡ ಪದ್ಧತಿಯೇ. ಆದರೆ ಅವರು ಭಾಷಣ ಮಾಡಿ ಬರುವಾಗ ನಾವು ಅವರನ್ನು ಯಾವ ರೀತಿ ಸ್ವೀಕಾರ ಮಾಡ್ತೇವೋ ಅವರು ಹೊರಡುವಾಗ ಕೂಡ ಅದೇ ರೀತಿಯ ಗೌರವ ಘನತೆಗಳನ್ನು ಅವರಿಗೆ ಅರ್ಪಿಸಿ ಕಳಿಸ್ತಕ್ಕಂಥದ್ದು ಕೂಡ ಪದ್ಧತಿಯೇ. ಆದರೆ ನಡೆದಿದ್ದೇನು, ಮಾನ್ಯ ಘನತೆವೆತ್ತ ರಾಜ್ಯಪಾಲರು ಬರುವಾಗ ನಾವು ಯಾವ ರೀತಿ ಅವರನ್ನು ಗೌರವಿಸಿ ಸದನಕ್ಕೆ ಕರೆದುಕೊಂಡು ಬಂದೆವೋ ಅವರು ರಾಷ್ಟ್ರಗೀತೆಗೆ ಗೌರವ ಕೊಟ್ಟಾಯಿತು. ತಾವು ಕೂಡ ಅವರ ಎಡಭಾಗದಲ್ಲಿ ಕುಳಿತಿದ್ರಿ. ಅದಾದ ನಂತರ ಅವರು ಸರ್ಕಾರದ ಪರವಾದ ಮಾತುಗಳನ್ನು ಆಡಿದರು. ನನ್ನ ಸರ್ಕಾರ ಈ ಅಭಿವೃದ್ಧಿ ಸಾಮಾಜಿಕ ಭೌತಿಕ ಅಭಿವೃದ್ಧಿಯ ವೇಗವನ್ನು ದ್ವಿಗುಣಗೊಳಿಸಲು ಶ್ರಮಿಸುತ್ತದೆ ಅಂತಕ್ಕಂಥ ಮಾತುಗಳಿಂದ ಎಂಡ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಹೇಳಿ ನಿರ್ಗಮಿಸಿದರು. ಅಲ್ಲಿಂದ ನಡೆದ ವಿಚಾರಗಳೇ ಬೇರೆ. ಘನತೆವೆತ್ತ ರಾಜ್ಯಪಾಲರನ್ನ ಅವರು ಸಾಂವಿಧಾನಿಕವಾಗಿ ಭಾಷಣ ಮಾಡಿ ಮುಕ್ತಾಯಗೊಳಿಸಿದಾಗ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು, ಅಡ್ಡಗಟ್ಟಲಾಯಿತು, ಹೊರಗಡೆ ನಡೆಯಲಿಕ್ಕೂ ಅವ್ರನ್ನ ಬಿಡದಂತೆ ತಡೆಯಲಾಯಿತು. ಆದರೂ ಸರ್ಕಾರದ ಒಂದು ನಡೆ ಅವರನ್ನು ಕೊನೆಯ ತನಕ ಅವರನ್ನು ಗೌರವಿಸಿ ಹೊರಗಡೆ ಕಳಿಸಬೇಕಾಗಿದ್ದು ಕೂಡ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದವು. ಅದಕ್ಕೆ ಅವರ ವಿರುದ್ಧವಾಗಿ ಘೋಷಣೆ ಕೂಗಿ ಅಪಚಾರ ಮಾಡಿದ್ದನ್ನ ಈ ಯಾವುದೇ ಸದನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ಹುದ್ದೆಯಲ್ಲಿರ್ತಕ್ಕಂಥವರು ಸಂವಿಧಾನದ ಘನತೆಯನ್ನು ಹೆಚ್ಚಿಸಲಿಕ್ಕೆ ಕುಳಿತಿರ್ತಕ್ಕಂಥವರಿಗೆ ನಾವು ಈ ರೀತಿ ಅಗೌರವ ತೋರಿಸಿದರೆ ನನಗೆ ಅನಿಸ್ತಕ್ಕಂಥದ್ದು ವ್ಯಕ್ತಿಗಲ್ಲ, ಸಂವಿಧಾನಕ್ಕೆ ಅಗೌರವವನ್ನು ತೋರಿಸಿರ್ತಕ್ಕಂಥದ್ದು ನನ್ನ ಅನಿಸಿಕೆಯನ್ನು ನಾನು ಸ್ಪಷ್ಟಪಡಿಸ್ತೇನೆ. ಈ ರೀತಿಯ ಅನಾಹುತ ಸಂಭವಿಸಬಾರ್ದಿತ್ತು. ಆದರೆ ಇಲ್ಲಿ ವಿಧಿ 163 ಮತ್ತು 175, 76 ಉಲ್ಲಂಘನೆ ಆಗಿ ಸಂವಿಧಾನದ ವಿಧಿ 163ರ ಅಡಿಯಲ್ಲಿ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಮನ್ನಣೆ ನೀಡಬೇಕಾಗಿತ್ತು. ಯಾಕೆ? ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಸರ್ಕಾರ ಯಾವಾಗಲೂ ಕೂಡ ತನ್ನ ಅಚೀವ್ಮೆಂಟ್ಸನ್ನು ಭಾಷಣದಲ್ಲಿ ಹೇಳಿಸಬೇಕು, ಪಾಲಿಸಿ ಪ್ರೋಗ್ರಾಮ್ಸ್ಗಳನ್ನು ಹೇಳಿಸಬೇಕು, ಮುಂದೆ ನಾನು ಮಾಡಬಹುದಾದ ಕಾರ್ಯಕ್ರಮಗಳನ್ನು ಕೂಡ ಹೇಳಿಸಬೇಕು. ಇದೇ ಪದ್ಧತಿ. ಆದರೆ
ಬಟ್ ಸಾಂವಿಧಾನಿಕ ಹುದ್ದೆಯಲ್ಲಿ ಕುಳಿತಿರ್ತಕ್ಕಂಥ ರಾಜ್ಯಪಾಲರನ್ನ ನೇಮಕ ಮಾಡತಕ್ಕಂಥದ್ದು ರಾಷ್ಟ್ರಪತಿಗಳು. ಅವರು ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರು ಒಂದು ಆಕ್ಟ್ಗೆ ಅಂಕಿತ ಹಾಕಿದ ಮೇಲೆ ರಾಜ್ಯಪಾಲರು ಅದನ್ನ ವಿರೋಧಿಸಿ ಭಾಷಣ ಮಾಡಿದರೆ ಸಂವಿಧಾನವನ್ನ ವಿರೋಧಿಸಿದಂತೆ, ರಾಷ್ಟ್ರಪತಿಗಳನ್ನ ವಿರೋಧಿಸಿದಂತೆ ಆಗತ್ತೆ. ಇದು ಕೂಡ ಸಂವಿಧಾನಕ್ಕೆ ನಾವು ಬಗೆಯತಕ್ಕಂಥ ದ್ರೋಹ ಅಂತಕ್ಕಂಥದ್ದು ರಾಜ್ಯಪಾಲರಿಗೆ ಮನವರಿಕೆ ಆಗಿರ್ತದೆ. ಆ ಕಾರಣದಿಂದ ನೀವು ಪಾಲಿಸಿ, ಪ್ರೋಗ್ರಾಮ್ಸು, ಅಚೀವ್ಮೆಂಟ್ಸು ಅಂಡ್ ಪ್ರಪೋಸಲ್ಸ್ ಅನ್ನ ಹೇಳ್ಬೋದೇ ಹೊರತು ನೀವು ನಾವೆಲ್ಲ ಬರೆದು ಕೊಟ್ಟಿದ್ದನ್ನೆಲ್ಲ ನೀವು ಓದಲೇಬೇಕು ಅಂತೇಳಿ ಕಂಡೀಷನ್ ಇದೆಯಲ್ಲ, ಇಟ್ ಸೆಲ್ಫ್ ಈಸ್ ರಾಂಗ್. ಈ ರೀತಿ ಒತ್ತಡ ಯಾವ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ನ್ಯಾಯಾಲಯಗಳಲ್ಲೂ ಅನೇಕ ತೀರ್ಪುಗಳು ಬಂದಿದೆ. ಅಲ್ಲಿ ಅದೇನು ಇಲ್ಲೀಗಲ್ ಅಲ್ಲ, ಅಲ್ಲಿಯೂ ಕೂಡ ಇಂಥ ವಿಷಯಗಳು ಇದ್ರೆ ಸರ್ಕಾರ ಬರೆದುಕೊಟ್ಟ ವಿಚಾರಗಳಲ್ಲಿ ಅಂಥದ್ದೇನಾದರೂ ಇದ್ರೆ ಅದನ್ನ ಇರಲೆವೆಂಟ್ ಮ್ಯಾಟರ್ ಅಂತೇಳಿ ಡಿಸ್ಕ್ರಿಷನ್ ಟು ಒಮಿಟ್ ಇರಲೆವೆಂಟ್ ಮ್ಯಾಟರ್ಸ್ ಅಂತೇಳಿ ಕಲ್ಕತ್ತಾ ಹೈಕೋರ್ಟ್ ಕೂಡ ಇದನ್ನು ಕೊಟ್ಟಿದೆ. ಅದನ್ನು ಮಾಡ್ಬೋದು ಅವರು. ಅದಕ್ಕೆ ಮಾನ್ಯ ಗವರ್ನರ್ ಅವರು ಏನು ಮಾಡಿದರು, ಮೇಲೆ ಇರತಕ್ಕಂಥ ಒಂದು ಪಂಕ್ತಿಯನ್ನು ಮತ್ತು ಹಲವು ವಿಚಾರಗಳನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಹೇಳಿದರು. ಹೇಳಿದ ಮೇಲೆ ಇಲ್ಲಿ ಗೊಂದಲ ಪ್ರಾರಂಭ ಆಯಿತು. ಗೊಂದಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದರು. ಅವರು 2 ಸಾಲು ಹೇಳಿದ್ರು ಕೂಡ ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು, ಪದ್ಧತಿ ಇರೋದು ಹಾಗೇನೆ, ರೀಡ್ ಅಂಡ್ ಅಕ್ಸೆಪ್ಟೆಡ್ ಅಂತ ಹೇಳಿದರು. ತಾವು ಕೂಡ ಅದನ್ನು ಸ್ಪಷ್ಟಪಡಿಸಿದರು. ಆದರೆ ಕಾನೂನು ಸಚಿವರು ಏನು ಹೇಳಿದ್ರು, ಅವ್ರು ಓಡಿಬಿಟ್ರು ಅಂತ ಹೇಳಿದರು. ಅದಾದ ಮೇಲೆ ವಿರೋಧ ಮಾಡಿದವರೆಲ್ಲರೂ ಕೂಡ ಕೆಲ ಕಾಲ ಆದಮೇಲೆ ಅದನ್ನು ಒಪ್ಕೊಳ್ಳಲಿಕ್ಕೆ ಪ್ರಾರಂಭವಾಯಿತು. ಸದನದಲ್ಲೂ ಕೂಡ ಅದು ಪ್ರಸ್ತಾಪ ಆಗೋಯ್ತು, ಅದನ್ನು ವಿರೋಧ ಮಾಡೋದಾಗೋಯ್ತು. ನಾವು ಕೂಡ ಕೇಳಿದ್ವಿ. ಈಗ ರಾಜ್ಯಪಾಲರ ಭಾಷಣಕ್ಕೆ ನಿಂದನೆನಾ ಅಥವಾ ವಂದನೆನಾ, ಇದನ್ನು ನಾವು ಕೂಡ ಕೇಳಿದ್ವಿ. ಅದಾದ ಮೇಲೆ ನಿಂದನೆಯನ್ನು ಕೈಬಿಟ್ಟು ವಂದನೆಗೆ ಬರಬೇಕಾಯಿತು. ಈಗ ನಾನು ಆ ವಿಚಾರಗಳಿಗೆಲ್ಲ ಹೋಗೋದಿಲ್ಲ. ಕೊನೆಯ ಪಕ್ಷ ಒಟ್ಟಾರೆ ನಾನು ಹೇಳ್ತಕ್ಕಂಥದ್ದು, ಈ ಒಂದು ನಡೆದ ಈ ಘಟನೆಯನ್ನ ಇದು ಸದನದ ನಮ್ಮ 2 ಸದನಗಳಿಗೆ ಇದೊಂದು ಕಪ್ಪು ಚುಕ್ಕೆ. ಸರ್ಕಾರದ ಈ ಕ್ರಮವನ್ನು ನಾನಂತೂ ಖಂಡಿಸ್ತೇನೆ. ವಿಚಾರಕ್ಕೆ ಬರೋದಾದ್ರೆ, ವಿಶೇಷ ಸದನ ಕರೆದಿರ್ತಕ್ಕಂಥದ್ದು ಬಹಳ ವಿಷಯಗಳಿಲ್ಲ ಇದರಲ್ಲಿ. ಪ್ರತಿ ವರ್ಷ ಅಚೀವ್ಮೆಂಟ್ಸ್ ಅನ್ನ ಯಾವ ರೀತಿ ಹೇಳ್ತೇವೋ, ಪಾಲಿಸಿ ಪ್ರೋಗ್ರಾಮ್ಗಳನ್ನು ಯಾವ ರೀತಿ ಹೇಳ್ತೇವೋ, ಮತ್ತೆ ಮಾಡಬಹುದಾದ ಮುಂದಿನ ಕಾರ್ಯಕ್ರಮಗಳನ್ನು ಯಾವ ರೀತಿ ಗವರ್ನರ್ನಿಂದ ಹೇಳಿಸ್ತೇವೋ, ಅದು ಇಲ್ಲಿ ಬಹಳ ಕಡಿಮೆ, ಏನೇನೂ ಇಲ್ಲ. ಇದು ಕರೆದ ಉದ್ದೇಶ ಏನು ಆಯಿತು ಅಂತಂದರೆ, ಕೇವಲ ನರೇಗಾ ಇತ್ತು, ಅದಾದಮೇಲೆ ಅದನ್ನು ತಿದ್ದಲಾಯಿತು, ಅದನ್ನು ಮತ್ತೆ ರಾಮ್ಜಿ ತಂದುಬಿಟ್ಟಿದ್ದಾರೆ, ಆ ಕಾರಣದಿಂದ ಅದನ್ನು ವಿರೋಧಿಸಬೇಕು, ಇಷ್ಟೇ ಇತ್ತು ಇದರಲ್ಲಿ ಬೇರೆ ಏನೂ ಇರಲಿಲ್ಲ. ಮಾನ್ಯ ಸಭಾಪತಿಗಳೇ, ಇದು ಸ್ಕೀಮ್ ಆಗಿರಬೇಕೇ ಹೊರತು ಇದು ಸ್ಕ್ಯಾಮ್ ಆಗಬಾರ್ದು, ಅದು ನಮ್ಮ ಉದ್ದೇಶ. ಇಲ್ಲಿ ಸ್ಕ್ಯಾಮೇ ಬಹಳ ನಡೀತಿತ್ತು. ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ರಿ, ಶ್ರೀನಿವಾಸಪುರದಲ್ಲಿ, ಕೋಲಾರದಲ್ಲಿ ಲೋಕಾಯುಕ್ತರು ಹೋಗಿ ಹಿಡಿದು 24 ಕೇಸುಗಳನ್ನು ಅವರೇ ಹಿಡಿದು ಕೇಸ್ ಹಾಕಿದ್ರು.
ಯಾಕೆ ಸ್ಕೀಮ್ ಅಲ್ಲ, ಇದು ಸ್ಕ್ಯಾಮ್ ಆಗಿದೆ ಅಂತ. ಯಾದಗಿರಿಯಲ್ಲಾಯ್ತು, ಗುಲ್ಬರ್ಗದಲ್ಲಾಯ್ತು, ವಿಜಯಪುರದಲ್ಲಾಯ್ತು. ಹೀಗೆ ಇದು ಸ್ಕೀಮ್ ಆಗಲಿಲ್ಲ, ಸ್ಕ್ಯಾಮೇ ಆಗ್ತಿತ್ತು. ಇದಕ್ಕೆ ಒಂದು ಸರ್ಕಾರದ ಕಡೆಯಿಂದ ಒಂದು ಅದರ ಭದ್ರತೆ ಬೇಕಾಗಿತ್ತು. ಆ ಕಾರಣದಿಂದಾಗಿ ಇಲ್ಲಿ ಏನಾಗ್ತಿತ್ತು, ಮೆಷಿನ್ಗಳ ಕೆಲಸ ಮಾಡ್ತಿದ್ವು. ಆದರೆ ಜನರಿಗೆ ನಾವು ಆಶ್ವಾಸನೆ ಕೊಟ್ಟಿರೋದು 100 ದಿನದ ಕೆಲಸ. 100 ದಿನಗಳ ಕೆಲಸ ಅವ್ರಿಗೆ ನಾವು ಕೊಟ್ಟು ಮಿಷಿನ್ ಕೆಲಸ ಮಾಡ್ತವೆ. ಆದರೆ ಅಕೌಂಟ್ಗಳು ಮಾತ್ರ ಜನರ ಹೆಸರಿನಲ್ಲಿದೆ, ಇಲ್ಲ ಅಂತಿಲ್ಲ. ಹಣ ಹೋಗೋದು ಕೂಡ ಬ್ಯಾಂಕ್ ಖಾತೆಗಳಿಗೇನೆ, DBS ಅಲ್ಲೇ ಹೋಗ್ತಿತ್ತು. ಆದರೆ ಏನಾಗ್ತಿತ್ತು, ಕೆಲಸ ಯಾರೋ ಮಾಡಿ ಕಾಂಟ್ರಾಕ್ಟ್ರು ಇವರ ಖಾತೆಗಳನ್ನು ತಗೊಂಡು, ಡೆಬಿಟ್ ಕಾರ್ಡ್ಗಳನ್ನ ತಗೊಂಡು ಹಣ ಅವರು ತಗೊಂಡೋಗ್ತಿದ್ರು. ಇದು ಗೊತ್ತಾಗಿ ಇದು ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ ಇದೆ. ಇದಕ್ಕೆ ಒಂದು ಪರಿಹಾರ ಕಂಡುಹಿಡಿಬೇಕಾಯಿತು ಅಂತಕ್ಕಂಥ ಒಂದು ವಿಚಾರವನ್ನು ಮನಗೊಂಡು ಕೇಂದ್ರ ಸರ್ಕಾರ ಆ ಜನರಿಗೆ ಇನ್ನಷ್ಟು ಹೆಚ್ಚಿನ ಸವಲತ್ತುಗಳನ್ನು ಕೊಡಬೇಕು. ಮೊದಲೇನಾಗ್ತಿತ್ತು, ನರೇಗಾದಲ್ಲಿ ಕೇವಲ 100 ದಿನಗಳ ಕೆಲಸ ಇತ್ತು. ಅದನ್ನು ಕೇಂದ್ರ ಸರ್ಕಾರ 125 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಇದರಲ್ಲಿ ಆಕ್ಷೇಪಣೆ ಏನಿದೆ? ಅದಾಯ್ತು. ಖಾತೆಗಳಿಗೆ ಇನ್ನು ಮುಂದೆ ಅವರ ಖಾತೆಗೇನೆ ಹಣ ಹೋಗಬೇಕು, ಅವರೇ ಕೆಲಸ ಮಾಡಬೇಕು. ಅದೇನಿದ್ರು ಜಿಯೋಮೆಟ್ರಿಕ್ ಅಲ್ಲಿ ಅವರು ತಂಬು ಕೊಡಬೇಕು. ಅವರು ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಹಣ ಹೋಗಬೇಕು. ಅದಕ್ಕೆ ಕಡಿಮೆ ಇತ್ತು, ಅದನ್ನು 370 ರೂಪಾಯಿಗೆ ಏರಿಕೆ ಮಾಡಿಸಿದ್ರು. ಅದಾದ ನಂತರ ಅವರ ಖಾತೆಗಳಲ್ಲಿ 7 ದಿನ ಅಂತಂದ್ರೆ ಒಂದೇ ವಾರದಲ್ಲಿ ಅವರಿಗೆ ಹಣ ಲಭಿಸಬೇಕು. 3-4 ತಿಂಗಳಾದರೂ ಅವರಿಗೆ ಹಣ ಬರ್ತಾ ಇಲ್ಲ. ಈ ಕಾರಣಗಳನ್ನೆಲ್ಲ ಇಟ್ಕೊಂಡು ಕನಿಷ್ಠ 7 ದಿನದಲ್ಲಿ ಅಥವಾ ಗರಿಷ್ಠ 14 ಅಥವಾ 15 ದಿವಸದಲ್ಲಿ ಅವರ ಖಾತೆಗೆ ಹಣ ಬಂದೇ ಇರಬೇಕು. ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮೊದಲು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು ಸರ್ಕಾರ ಸೂಚನೆ, ಅಧಿಕಾರಿಗಳ ಯೋಚನೆ, ಅದಾದ ಮೇಲೆ ಯೋಚನೆಗಳು ಏನೇನಾಗ್ತಿತ್ತು ಅಂತಕ್ಕಂಥದ್ದು ಇವತ್ತು ನಮಗೆ ಗೊತ್ತಿದೆ. ಇನ್ನು ಮುಂದೆ ಗ್ರಾಮ ಪಂಚಾಯತಿಗಳೇ ಅದನ್ನು ಮಾಡಬೇಕು. ಗ್ರಾಮ ಪಂಚಾಯತಿಗಳಿಗೆ ಸಂಪೂರ್ಣ ಅಧಿಕಾರವನ್ನು ಆ ಆಕ್ಟ್ನಲ್ಲಿ ಕೊಟ್ಟಿದೆ. ಹೀಗಿದ್ರೂ ಕೂಡ ಅದನ್ನು ವಿರೋಧಿಸಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಗಳಿಗೆ ಈ ಒಂದು ಸದನವನ್ನು ಕರೆದು ಜಾಯಿಂಟ್ ಸೆಷನ್ ಕೂಡ ಮಾಡಿಸಿದ್ದಾಯಿತು. ಮಾನ್ಯ ಸಭಾಪತಿಗಳೇ, ಇದರಲ್ಲಿ ನಾನು ಗಮನಿಸಿದ್ದು ಸಾರಿಗೆ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಎಲ್ಲಿದೆ? ಬೆಳಗಾವಿ, ಕಲಬುರಗಿ, ಯಾದಗಿರಿ ಈ ಭಾಗಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿದರೆ ಗೊತ್ತಾಗುತ್ತೆ ಹೇಗಿದೆ ಸಾರಿಗೆ ವ್ಯವಸ್ಥೆ ಅಂತಕ್ಕಂಥದ್ದು. ಎಲ್ಲೆಲ್ಲಿ ವಂಚಿಸಿದೆ ಎಂಬತಕ್ಕಂಥ ಅಂಶಗಳನ್ನು ದಾಖಲೆಗಳೆಲ್ಲ ಇದುವರೆಗೂ ಕೂಡ ನೀಡಲಿಕ್ಕಾಗಿಲ್ಲ. 16ನೇ ಹಣಕಾಸು ಆಯೋಗದ ಸಭೆಗೆ ಹಾಜರಾಗಿದ್ದ ಕರ್ನಾಟಕದ ಪ್ರತಿನಿಧಿ ಯಾರು ಆಗಬೇಕು, ಆಗಿದ್ದ್ಯಾರು, ಮಾಡಿದ್ದೇನು? ಕೂಲಿ ಕಾರ್ಮಿಕರು, ಸಣ್ಣ ರೈತರು, ಮಹಿಳೆಯರ ಉದ್ಯೋಗ ಮತ್ತು ನಿರುದ್ಯೋಗದ ಭತ್ಯೆಯ ಹಕ್ಕನ್ನು ಕಸಿದುಕೊಂಡಿದ್ದು ಯಾಕೆ ಇದರಲ್ಲಿ ಹೇಳಲಿಲ್ಲ? ಹೀಗೆ ನಾವು ಈ ಗ್ರಾಮೀಣ ಜನರ ಬದುಕನ್ನು ಗೌರವಿಸಿ ಅವರನ್ನು ಪ್ರೋತ್ಸಾಹಿಸುವ ಬದಲು ಏನು ಕೇಂದ್ರ ಸರ್ಕಾರ ಅವರ ಪ್ರೋತ್ಸಾಹಕ್ಕೆ ನಿಂತಿದೆ ಅದನ್ನು ಸ್ವಾಗತಿಸುವ ಬದಲು ಮಾಡಿದ್ದೇನು ಅಂತಂದರೆ ಅದನ್ನು ವಿರೋಧಿಸ್ತಕ್ಕಂಥದ್ದು. ಮಿಗಿಲಾಗಿ ಇಲ್ಲಿ ಆಗಿದ್ದೇನು? ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗೆದುಬಿಟ್ಟಿದ್ದೀರಿ. ಅದು ಸಹಜವಾಗಿ ಆಗಿದೆ. ಆದರೆ ಇದು ಪ್ರಾರಂಭದಲ್ಲಿ ಇದಕ್ಕೆ ಮಹಾತ್ಮ ಗಾಂಧಿಯವರ ಹೆಸರೆಲ್ಲಿತ್ತು? ನೆಹರೂರವರ ಹೆಸರಿತ್ತು.
ಅಲ್ಲಿಂದಾಗಿ ಬರೀ ನೆರೆಯೋಗ ಇತ್ತು, ಕೂಲಿಗಾಗಿ ಕಾಳು ಇತ್ತು. ಇದೆಲ್ಲ ಆದಮೇಲೆ ಬಂದಿದ್ದು ಈಗ ಹೆಸರನ್ನು ಸಹಜವಾಗಿ ನೀವು ಗಾಂಧೀಜಿಯವರ ಹೆಸರನ್ನು ತಂದ್ರಿ. ಆ ಭಾಗದಲ್ಲಿ ನೀವು ಆ ಕಾಲದಿಂದ ನಡ್ಕೊಂಡು ಬಂದಾಗ ಇಲ್ಲದ ಇದನ್ನು ಸೇರಿಸಿದ್ದೀರಿ, ನೀವು ಗೌರವಿಸಿದ್ದೀರಿ, ಅದನ್ನು ನಾವು ಗೌರವಿಸೋಣ. ಆದರೆ ವಿಷಯ ಇಲ್ಲಿ ಆಗಿರ್ತಕ್ಕಂಥದ್ದು ಸಾಂದರ್ಭಿಕವಾಗಿ ಯಾವುದೇ ಸ್ಕೀಮ್ಗಳಿಗೆ ಇಟ್ಟಿರ್ತಕ್ಕಂಥ ಹೆಸರುಗಳು ಸಹಜವಾಗಿ ಬದಲಾಗಿದೆ, ಸರ್ಕಾರದಿಂದ ಸರ್ಕಾರಕ್ಕೆ ಬದಲಾಗಿದೆ. ನಾವಿಟ್ಟಿದ್ದ ಹೆಸರುಗಳನ್ನು ತೆಗೆದುಬಿಟ್ರಲ್ಲ ಅಂತಕ್ಕಂಥ ಇದು ತಮಗೂ ಇರಬಹುದು. ಆದರೆ ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರುಗಳ ಹೆಸರು ಈ ದೇಶದಲ್ಲಿ ಎಷ್ಟು ಇದಕ್ಕೆ ಇಟ್ಟಿದ್ದೀವಿ, ಯೂನಿವರ್ಸಿಟಿಗಳಿಗೆ, ಹಾಸ್ಪಿಟಲ್ಗಳಿಗೆ, ಏರ್ಪೋರ್ಟ್ಗಳಿಗೆ, ಈಗ ನಾವು ಪಟ್ಟಿ ಮಾಡಿ ಹೇಳ್ತಾ ಹೋದರೆ 100 ಅಲ್ಲ 1000 ಗಟ್ಟಲೆ ಆಗ್ಬೋದು, ಅಷ್ಟು ಇವೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಮಾಡತಕ್ಕಂಥ ಪಕ್ಷ ಅಥವಾ ಸರ್ಕಾರ, ಪಕ್ಷ ಅಲ್ಲ ಸರ್ಕಾರ, ನೀವಲ್ಲಿ ಒಂದು ರೀತಿಯಲ್ಲಿ ವಿಕಸಿತ ಭಾರತ 2047ಕ್ಕೆ ಈ ದೇಶ ನಮ್ಮೊಂದು ವಿಕಾಸ ಹೊಂದಿದ ದೇಶ, ಪ್ರಪಂಚದಲ್ಲಿ ನಾವೇ ಅಗ್ರಗಣ್ಯರು ಅಂತ ತೋರಿಸಬೇಕಾಗಿದೆ. ಆ ಮಾರ್ಗದಲ್ಲಿ ಇವತ್ತು ಸರ್ಕಾರದ ನಡೆ ಇದೆ. ಪ್ರಧಾನಮಂತ್ರಿಗಳು ಹಗಲಿರಲು ಆ ಕಾರಣಕ್ಕಾಗಿ ಮೋದಿಜಿಯವರು ಶ್ರಮ ಆಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ಹೆಸರನ್ನು ಕೊಡುವಂಥದ್ದಾಯಿತು, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಇದನ್ನು ಸೇರಿಸುವಾಗ ನರೇಗಾ ಕೂಡ ಹಾಗೆ, ಇದನ್ನು ಸೇರಿಸುವಾಗ VBG ರಾಮ್ಜಿ ಅಂತ ಬಂತು. ಇದೇನು ಉದ್ದೇಶಪೂರ್ವಕ ಅಲ್ಲ, ಇದು ಉದ್ಭವ. ಇದು ಅಂದ್ರೆ ಆ ಮೊದಲ ಅಕ್ಷರಗಳನ್ನು ಜೋಡಿಸಿದಾಗ ಬರ್ತಕ್ಕಂಥ ಉದ್ಭವ ಇದು. ಅದರಿಂದಾಗಿ ಈ ರೀತಿ ಬೆಂಕಿ ಬಿದ್ದರೆ ಹೇಗೆ ನಿಮಗೆ? ಇಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ, ಎಲ್ಲ ವ್ಯವಸ್ಥೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಾಗಿದೆ. ಹಾಗಿದ್ರೂ ಕೂಡ ಈ ಪದ ಬಂದಿದ್ದರಿಂದ ಇಷ್ಟೊಂದು ಉದ್ವೇಗಕ್ಕೂ ವಿಶೇಷ ಅಧಿವೇಶನ, ಮತ್ತೆ ಅಷ್ಟಕ್ಕೆ ಮಾತ್ರ ಅಲ್ಲ, ಗಾಂಧೀಜಿಯವರ ಹೆಸರನ್ನು ತೆಗೆದುಕೊಂಡು ಎಲ್ಲ ಇದನ್ನು ಅದರಲ್ಲಿ ತೋರಿಸಿ ಮಾಡಿದ್ದೇನು ಅಂತಂತಂದರೆ ಕೇಳೋದು, ಸಂಗಪ್ಪ ಇದು ನೀವು ಮಾಡಿದ್ದು ಸರಿಯಾ ಅಂತ. ನಾವು ಹೇಳ್ತೀವಿ ನುಂಗಪ್ಪ ಮಾಡಿದ್ದು ನೀವು ಸರಿಯಾ? ಅದೇ ಸಂಗಪ್ಪನ್ನು ಕೇಳ್ತೀರಿ ನೀವು, ನೀವೆಲ್ಲ ನುಂಗಪ್ಪಗಳಿದ್ದೀರಲ್ಲ. ಈ ನುಂಗಪ್ಪ ಆಗಬಾರ್ದು ಅಂತೇನೆ ನಾವು ಇದನ್ನ ಬದಲಾಯಿಸಿದ್ದು. ಅದರಿಂದ ಈ ಉದ್ಭವ ಆದಾಗ ನೋಡಿ, ಗ್ರಾಮ ಸ್ವರಾಜ್ಯವನ್ನ ಕನಸು ಕಂಡಿದ್ದು ಮಹಾತ್ಮ ಗಾಂಧಿಯವರು. ಇವತ್ತಿಗೂ ಕೂಡ ನಾವು ಅವರ ಹೆಸರಿನಲ್ಲೇ ಗ್ರಾಮಗಳನ್ನು ನಾವು ಹೆಸರಿಸ್ತೇವೆ. ಮಹಾತ್ಮ ಗಾಂಧಿಯವರ ಹೆಸರು ಎಲ್ಲೂ ಹೋಗೋದಿಲ್ಲ. ಅವರು ರಾಮನ ಬಗ್ಗೆನೂ ಗೌರವ ಇದ್ದವರು. ಅವರ ಜೀವಿತಾವಧಿಯಲ್ಲಿ ನಾನು ರಾಮರಾಜ್ಯ ಮಾಡ್ತೇನೆ ಅಂತ ಯಾಕೆ ಹೇಳ್ತಿದ್ರು ಅವರು? ಅದಕ್ಕೆ ಈಗ ಅವ್ರದ್ದು ರಾಮ ಬಂದಿದೆ, ಒಪ್ಕೊಳ್ಳಿ. ಈ ರಾಮನ್ನ ಯಾಕೆ ಒಪ್ಕೊಳ್ಳಲ್ಲ ನೀವು? ಈ ರೀತಿ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಸರಿಯಲ್ಲ. ಆದರೆ ನೀವು ಪದೇ ಪದೇ ಹೇಳ್ತಾ ಇದ್ದೀರಿ ಜನರಿಗೆ ಅನ್ಯಾಯ ಆಗಿಬಿಟ್ಟಿದೆ. 100 ದಿನ ಕೆಲಸ ಇತ್ತು, 120 ದಿವಸ ಆಗಿದೆ. ಅನ್ಯಾಯ ಯಾವುದಂತು? ಅನ್ಯಾಯವ ಅನುಕೂಲವ? ಇದನ್ನ ನೀವು ಜನರಿಗೆ ತಿಳಿಸಿ. ಸಂಗಪ್ಪಂದು ಮಾತ್ರ ಮಾತಾಡಬೇಡಿ, ನುಂಗಪ್ಪಂದು ಮಾತಾಡಿ ಹೊರಗಡೆ. ಅದಾದ ನಂತರ ಅವರ ಕೂಲಿಯ ದರವನ್ನು ಕೂಡ ಹೆಚ್ಚಳ ಮಾಡಲಾಗಿದೆ, ಅದನ್ನು ಒಪ್ಕೊಳ್ಳಿ. ನಮ್ಮ ಕಾಲದಲ್ಲಿ ಆಗಿಲ್ಲ, ನೀವಾದರೂ ಮಾಡಿದ್ದೀರಿ, ಒಪ್ಕೊಳ್ಳಿ.
ಅದಾದ ನಂತರ ಹೆಚ್ಚಾಗಿ ನೀವು ದಾರಿ ತಪ್ಪಿಸ್ತಾ ಇರತಕ್ಕಂಥದ್ದೇನು? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳಿಗಿದ್ದ ಅಧಿಕಾರವನ್ನೇ ಕಿತ್ಕೊಂಡು ಬಿಟ್ಟಿದ್ದೀರಿ ಅಂತ ಹೇಳಿದ್ರು. ಇಲ್ಲ, ಇದು ತಪ್ಪು ಕಲ್ಪನೆ, ಜೊತೆಗೆ ದಾರಿ ತಪ್ಪಿಸ್ತಕ್ಕಂಥ ಕ್ರಮ. ಇದು ಒಂದು ರೀತಿ ಹೇಗಾಗುತ್ತಂದ್ರೆ ಜನರನ್ನ ದಾರಿ ತಪ್ಪಿಸಿ ಸುಳ್ಳು ಹೇಳಿ ದಾರಿ ತಪ್ಪಿಸಿದಂಗೆ ಆಗುತ್ತೆ. ಅದಾಗಬಾರ್ದು. ಸತ್ಯವನ್ನೇ ಹೇಳ್ರಿ. ಈಗ ನಾನು ಹೇಳೋದು, ಏನು ಸ್ಕೀಮ್ ಇತ್ತೋ ಆ ಸ್ಕೀಮಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಇದು ಸ್ಕ್ಯಾಮ್ ಆಗ್ತಿದ್ದದನ್ನು ತಪ್ಪಿಸಲಿಕ್ಕೆ, ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಇದು ಕ್ರಮ. ಮಾನ್ಯ ಸಭಾಪತಿಗಳೇ, ಇವತ್ತು ನನಗನ್ನಿಸ್ತಕ್ಕಂಥದ್ದು, ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಒಂದೆರಡಲ್ಲ. ತಾವು ಹೇಳಿಸಿದ್ರಿ, ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರು ಮಾತನಾಡ್ತಕ್ಕಂಥ, ಸಹಜವಾಗಿ ಯಾವ ಸರ್ಕಾರ ಇರ್ತದೋ ಅದು ಅವರ ಸರ್ಕಾರವೇ. ಸಂವಿಧಾನದ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಮಾತಾಡ್ತಾರೆ. ಸಾಮಾಜಿಕ ಹಾಗೂ ಭೌತಿಕ ಅಭಿವೃದ್ಧಿಯ ವೇಗವನ್ನು ದ್ವಿಗುಣಗೊಳಿಸಲು ನನ್ನ ಸರ್ಕಾರ ಕಂಕಣಬದ್ಧವಾಗಿದೆ ಅಂತ ಕೊನೆಯಲ್ಲಿ ಹೇಳಿದರು. ಆದರೆ ನಾನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಇನ್ನೂ ಅನೇಕವು ಮಾಡಬಹುದಾಗಿತ್ತು. ಮೈಸೂರಿನ ಮೂಡಾದಲ್ಲಿ 14 ಸೈಟ್ಗಳನ್ನು ನುಂಗಿ ಮತ್ತೆ ವಾಪಸ್ ನೀಡಿದ ನನ್ನ ಸರ್ಕಾರ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ನುಂಗಿದ ನನ್ನ ಸರ್ಕಾರ, SCP TSPಯಲ್ಲಿ 39,000 ಕೋಟಿ ಗ್ಯಾರಂಟಿಗಳಿಗೆ ಬಳಕೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ ನನ್ನ ಸರ್ಕಾರ, ಕರ್ನಾಟಕದಲ್ಲಿ 2,500ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವಾದ ನನ್ನ ಸರ್ಕಾರ, ಒಳ ಮೀಸಲಾತಿಯನ್ನು ಜಾರಿ ಮಾಡಲಾಗದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ನ್ಯಾಯ ಕೊಡಲಾಗದ ನನ್ನ ಸರ್ಕಾರ ಇವತ್ತು ನೋಡಿ 2 ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಹುದ್ದೆಗಳನ್ನು ತುಂಬುತ್ತಾ ಇಲ್ಲ. ಕಾರಣ ಏನು ಅಂತಂತಂದ್ರೆ ಇದು ಇತ್ಯರ್ಥ ಆಗಿಲ್ಲ. ಒಳ ಮೀಸಲಾತಿಯು ಜಾರಿಗೆ ಬರಲಿಲ್ಲ, ನ್ಯಾಯ ಸಿಗಲಿಲ್ಲ, ಬ್ಯಾಕ್ಲಾಗ್ ಹಾಗೆ ಉಳಿದಿದೆ. ಈ ಹೊಸ ಕಾನೂನನ್ನ ನೀವು ಬ್ಯಾಕ್ಲಾಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬ್ಯಾಕ್ಲಾಗನ್ನು ಅದೇ ರೀತಿ ತುಂಬಬೇಕು, ಅದನ್ನು ತುಂಬಕ್ಕೆ ಬಿಡ್ತಾ ಇಲ್ಲ. ಅನೇಕ ಯುವಕರು ಇವತ್ತು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ 40 ದಾಟಿಬಿಟ್ಟಿದ್ದಾರೆ, ಕೆಲಸ ಇಲ್ಲ. ಆದರೆ ಈಗಾಗಲೇ ಅನೇಕ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಅನೇಕರನ್ನ ತೆಗೆದುಹಾಕ್ತಾ ಇದ್ದಾರೆ. 10 ವರ್ಷ, 15 ವರ್ಷ, 20 ವರ್ಷದವರೆಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದವರು ಇದ್ದಾರೆ.